ಹಾಯ್ ಫ್ರೆಂಡ್ಸ್, ಇದಾಗಿರುತ್ತೆ ಗುಜರಾತ್ ಡೇ 3 ಟ್ರಿಪ್. ನಾವು ಬೆಳಗ್ಗೆನೇ ರೆಡಿಯಾಗಿ ನೋಡೋಕ್ಕೆ ಬಂದಿರೋದು ವಂದೇ ಮಾತರಂ ಮೆಮೋರಿಯಲ್. ಇದಿರೋದು ಭುಜ್ಜಲ್ಲಿ. ಭುಜ್ಜಿಂದ ಸ್ವಲ್ಪ ದೂರ. ಇದಕ್ಕೆ ಭುಜೋಡಿ ಅಂತ ಆ್ಯಕ್ಚುಲಿ ಕರೆಯೋದು. ಇದೊಂದು ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ಬಂದರೆ ಸಾಕು, ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ. ಇಲ್ಲಿ ಫುಲ್ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್ ಜರ್ನಿ ಏನಿದೆ ಅದನ್ನೆಲ್ಲ ನೀಟಾಗಿ ತೋರಿಸಿದ್ದಾರೆ. ಮತ್ತು ಗಾಂಧೀಜಿ ಸ್ಟ್ಯಾಚು ಐತಿ, ಆಮೇಲೆ ದಂಡಿ ಮಾರ್ಚ್ ಸ್ಟ್ಯಾಚು ಐತಿ. ಫುಲ್ ಏರಿಯಾ ಅರೌಂಡ್ 12 acres ಲ್ಯಾಂಡಲ್ಲಿ ಇದನ್ನು ಬಿಲ್ಟಪ್ ಮಾಡಿರೋದು. ಇದೇ ಗಾಂಧೀಜಿ ಸ್ಟ್ಯಾಚು. ಅವ್ರ ಹಿಂದೆ ಒಂದು ಚಕ್ರ ಮೂವ್ ಆಗ್ತಾ ಥರ ಐತಿ. ಆಮೇಲೆ ಇಲ್ಲಿ ಬಂದರೆ ಒಂಥರ ಇದು ನಮ್ಮದು ಇಂಡಿಯಾಸ್ ಫ್ರೀಡಮ್ ಜರ್ನಿ ಹೆಂಗಿತ್ತು ಫ್ರಮ್ ಬ್ರಿಟಿಷ್ ರೂಲ್ ಅನ್ನೋದು ನಮಗೆ ನೀಟಾಗಿ ಗೊತ್ತಾಗುತ್ತೆ. ಒಂದೊಂದು ಪಾಯಿಂಟನ್ನು ಅವರು ಪಿಕ್ಚರೈಸ್ ಮಾಡಿ ಅಲ್ಲಿ ಡೀಟೇಲಿಂಗ್ ಎಲ್ಲ ಬರ್ದಾರ. ಆಮೇಲೆ ಏನಂದರೆ ಗಾಂಧೀಜಿ ಅವ್ರದ್ದೇ ಸಪ್ರೇಟ್ ಒಂದು ಸೆಕ್ಷನ್ ಮಾಡ್ಯಾರಲ್ಲಿ. ಆ ಸೆಕ್ಷನ್ ಒಳಗೆ ಅವರು ಎಲ್ಲಿ ಹುಟ್ಟಿದ್ರು, ಎಲ್ಲೆಲ್ಲೆಲ್ಲ ಓದಿದ್ರು, ಅವ್ರದ್ದು ಮೀಡಿಯಾ ಮ್ಯಾನೇಜ್ಮೆಂಟ್ ಎಲ್ಲ ಹೆಂಗಿತ್ತು, ಅವ್ರದ್ದು ಸಕ್ಸಸ್ಫುಲ್ ಫಂಡ್ ಕಲೆಕ್ಷನ್ ಎಲ್ಲ ಹೆಂಗೆ ಮಾಡ್ತಿದ್ರು, ಆಮೇಲೆ ಎಲ್ಲಿ ಹೆಂಗೆ ಹೋಗಿ ಎಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದರು, ಆಮೇಲೆ ಎಲ್ಲರಿಗೂ ಹೆಂಗೆ ಕನ್ವೆ ಮಾಡ್ತಿದ್ರು ಅವರು ಆ್ಯಕ್ಟ್ಸ್ನ, ಮಕ್ಕಳನ್ನೆಲ್ಲ ಹೆಂಗೆ ಪ್ರೀತಿಸ್ತಿದ್ರು, ಅದನ್ನೆಲ್ಲನೂ ನೀಟಾಗಿ ಅವರು ಪಿಕ್ಚರೈಸ್ ಮಾಡಿ ಅದ್ರ ತೆಳಗೆ ಎಕ್ಸ್ಪ್ಲನೇಷನ್ ಬರ್ದಾರೆ. ನನಗಂತೂ ಇದು ಭಾಳ ಹಾರ್ಟ್ ಟಚಿಂಗ್ ಇತ್ತು, ಭಾಳ ಚಂದಿತ್ತು. ಆಮೇಲೆ ಇಲ್ಲೆಲ್ಲ ಒಂಥರ ಟ್ರೆಡಿಷ್ನಲ್ ಡೋರ್ ಟೈಪ್ ಎಲ್ಲ ಮಾಡ್ಯಾರ. ಇದು ಫುಲ್ ಮ್ಯೂಸಿಯಮ್ ಒಳಗಿಂದನೇ ನಾನು ತೋರಿಸ್ತಿರೋದು. ಮ್ಯೂಸಿಯಮ್ ಒಳಗೆ ಒಂದೊಂದು ರೂಮೂ ಫ್ರೀಡಮ್ ಫೈಟರ್ಸ್ ಪಿಕ್ಚರ್ಸ್ ಎಲ್ಲ ಹಾಕಿ ಅವ್ರು ಯಾರು, ಏನು ಮಾಡಿದ್ರು, ಅವ್ರ ಹೆಸರು, ಅವ್ರದ್ದು ಎಷ್ಟು ಸ್ಟಾರ್ಸ್, ಅದೆಲ್ಲ ಭಾಳ ಚಂದ ಬರ್ದಾರ. ಮತ್ತು ಬುಕ್ಸ್ ಎಲ್ಲ ಇಟ್ಟಾರಲ್ಲಿ. ಅದೆಲ್ಲ ನಾವು ಹುಡುಗರಿಗೆಲ್ಲ ತೋರಿಸಿದ್ವಿ. ನಮಗೆ ಭಾಳ ಚಂದ ಅನ್ನಿಸ್ತದು. ಇಲ್ಲೆಲ್ಲ ಆ್ಯಕ್ಚುಲಿ ಇನ್ನೊಂದೆರಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಇವು ಫುಲ್ ಒಂದು ರೂಮ್, ನಾನೀಗ ಆ್ಯಕ್ಚುಲಿ ರೌಂಡ್ ತಿರುಗ್ತಿದ್ದೀನಿ, ಎಲ್ಲ ಅವ್ರು ಫೋಟೋಸ್ ಹಾಕ್ಯಾರ. ಆಮೇಲೆ ಹೊರಗೆ ಒಂಥರ ಹೊರಸ್ತರ ಹಾಕಿದ್ರು, ಹುಡುಗರಲ್ಲಿ ಬಂದು ಮಲ್ಕೊಂಡ್ರು. ಆಮೇಲೆ ಹಿಂಗೆ ಒಂಥರ ವ್ಯಾಕ್ಸ್ಲೇ ಮಾಡಿರೋದು ಗಾಂಧೀಜಿ ಫ್ರೀಡಮ್ ಫೈಟರ್ಸ್ ಎಲ್ಲ ಐತಿ. ಅಲ್ಲೆಲ್ಲ ಫೋಟೋಸ್ ತೊಗೊಂಡು ವಾಪಸ್ ನಾವು ಮಾಂಡ್ವಿ ಕಡೆ ಹೊರಟ್ವಿ. ಆ್ಯಕ್ಚುಲಿ ಇದು ಆನ್ ದ ವೇ ಟು ಮಾಂಡ್ವಿ ಬೀಚ್ ನಾವು ಹೋಗ್ತಿರೋದು. ಆಮೇಲೆ ಇದು ವಂದೇ ಮಾತರಂ ಮೆಮೋರಿಯಲಿಂದ ಹೊರಗೆ ಬಂದ ತಕ್ಷಣ ಭಾಳಷ್ಟು ನಮಗೆ ಶಾಪ್ಸ್ ಎಲ್ಲ ಐತಿ. ಅವ್ರದ್ದೇ ಕಚ್ ಅವ್ರದ್ದು ಮತ್ತು ಭುಜ್, ಈ ಎರಡು ಗುಜರಾತದು ಡಿಫ್ರೆಂಟ್ ಆರ್ಟ್ಸ್ದೆಲ್ಲ ನಮಗಲ್ಲಿ ದುಪಟ್ಟ ಆಗಿರ್ಬೋದು, ಅವ್ರದ್ದೇ ಕ್ಲಾತ್ಸ್ ಆಗಿರ್ಬೋದು ಎಲ್ಲ ಇತ್ತು. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ನಾವು ಬಂದು ರೀಚ್ ಆಗಿರೋದೀಗ ಮಾಂಡ್ವಿ. ಇಲ್ಲೊಂದು ರೆಸಾರ್ಟ್ ಬುಕ್ ಮಾಡಿದ್ವಿ. ಈ ರೆಸಾರ್ಟು ಕ್ಯಾಂಪ್ ರೆಸಾರ್ಟ್ ಅಂತ. ಇಲ್ಲಿ ಪ್ರೈವೇಟ್ ಬೀಚ್ ಎಲ್ಲ ಇತ್ತು. ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ತೊಗೊಂಡು ನಮ್ಮದು ರೂಮ್ ಕಡೆ ಹೊರಟ್ವಿ. ಇದೇ ನಮ್ಮದು ರೂಮು. ರೂಮ್ ಟೂರ್ ಒಂದು ಸಿಂಪಲ್ಲಾಗಿ ಹಿಂಗೆ ತೊಗೊಂಡೀನಿ. ಇದೊಂಥರ ಹಟ್ ಥರ ಬಿಲ್ಟಪ್ ಇತ್ತು ರೂಮು. ಭಾಳ ಚಲೋ ಇತ್ತು, ಕಂಫರ್ಟೇಬಲ್ ಇತ್ತು, AC ರೂಮೇ ಇತ್ತಿದು. ಆಮೇಲೆ ಒಂದೆರಡು ಪಿಕ್ಚರ್ಸ್ ತೊಗೊಂಡು ನಾವೆಲ್ಲ ರೆಡಿಯಾಗಿ ಬೀಚ್ ಕಡೆ ಹೊರಟ್ವಿ. ಮಾಂಡವಿ ಬೀಚ್ ಒಂದು ಕಾಮ್ ಪ್ಲೇಸ್ ಇದು. ಇದ್ರದ್ದು ಸ್ಪೆಷಲ್ ಇರೋದೇ ಏನಂದರೆ ಸ್ಯಾಂಡು. ಇದು ಆ್ಯಕ್ಚುಲಿ ಸ್ಯಾಂಡ್ ಏನಂತಾರೆ ಅಂದರೆ ಗೋಲ್ಡನ್ ಸ್ಯಾಂಡ್ ಅಂತಾರೆ ಇದಕ್ಕೆ. ಗೋಲ್ಡನ್ ಸ್ಯಾಂಡ್ ಬೀಚೇ ಅಂತ ಕರೆಯೋದು. ಇದಿರೋದು ಕಚ್. ನಾವು ವಂದೇ ಮಾತರಂ ಮೆಮೋರಿಯಲ್ ನೋಡಿದ್ವಲ್ಲ, ಅದು ಭುಜ್. ನಾವು ಈ ಕಡೆ ಬಂದಿರೋದೀಗ ಕಚ್ ಸೈಡ್, ಇದು ಮಾಂಡವಿ ಬೀಚ್ ಇರೋದು. ಇಲ್ಲಿ ವಿಂಡ್ ಮಿಲ್ಸು, ಒಂಥರ ಟ್ರೆಡಿಷ್ನಲ್ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು, ಲೈಕ್ ಕ್ಯಾಮೆಲ್ ರೈಡ್ಸ್. ಅದೆಲ್ಲ ಹುಡುಗರಂತೂ ಭಾಳ ಎಂಜಾಯ್ ಮಾಡಿದರು. ನಾನು ನೀರೊಳಗೆ ಇಳಿಲಿಲ್ಲ, ನಾನು ಹೊರಗಡೆ ಕುಂತು ಎಂಜಾಯ್ ಮಾಡಿದೆ ಅಷ್ಟೇ. ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ಇದೊಂಥರ ಫೋಟೋಸ್ ಇದಕ್ಕೆ ಒಂದಿತ್ತು, ಅದೆಲ್ಲ ಫೋಟೋ ಸೆಷನ್ ಎಲ್ಲ ಮಾಡ್ಕೊಂಡು ಬೀಚ್ ಸೈಡ್ ಒಂದು ವಾಕ್ ಎಲ್ಲ ಮಾಡಿದ್ವಿ. ಮಕ್ಕಳಂತೂ ಫುಲ್ ಆಟ ಆಡಿದ್ರು. ಅಲ್ಲೂ ಫೋಟೋಸು ಕ್ಯಾಮೆಲೆಲ್ಲ ಬಂದು ಹೋಗಿ ಟಚ್ ಮಾಡಿದ್ರು. ಆಮೇಲೆ ನನ್ನ ಮಗ ಅಂತೂ ನೀನು ಕ್ಯಾಮಲಿಗೆ ಏನು ಮಾಡ್ತೀನಿ ಅಂತ ಕೇಳ್ತಾ ಇದ್ದೆ. ನಾನಿಲ್ಲಿ ನಾನು ಕ್ಯಾಮಲಿಗೆಲ್ಲ ಕಿಸ್ ಕೊಡ್ತೀನಿ, ಇಲ್ಲ ಟಚ್ ಮಾಡ್ತೀನಿ, ಅದಕ್ಕೆ ಹೊಡೆಯಲ್ಲ, ಅದಕ್ಕೆ ಹಂಗೆ ಮಾಡ್ತೀನಿ, ನನಗೆ ಹತ್ತಿಸು, ಹಾಗೆಲ್ಲ ಹೇಳ್ತಿದ್ದ. ಅಲ್ಲೇ ಆ್ಯಕ್ಚುಲಿ ರೆಸಾರ್ಟ್ ಏನೈತಲ್ಲ, ಅವ್ರದ್ದೇ ಒಂದು ರೆಸ್ಟೋರೆಂಟು ಬೀಚ್ ಸೈಡೇ ಐತಿ. ಅಲ್ಲಿ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಏನಾರು ತಿನ್ನೋಣ ಅಂತ ನಾವು ಹೋಗಿ ಕೂತಿರೋವಾಗ ಅಲ್ಲಿಂತ್ರ ವ್ಯೂ ಇದು. ರೆಸ್ಟೋರೆಂಟ್ ಇಂತ್ರನೇ ಫುಲ್ ಬೀಚ್ ವ್ಯೂ ಐತಿ. ಭಾಳ ಚಂದ ಇತ್ತಿದು. ಮಕ್ಕಳಂತೂ ಎಲ್ಲ ಫುಲ್ ಭಾಳ ಎಂಜಾಯ್ ಮಾಡಿದ್ರು. ಅದಾದಮೇಲೆ ಸ್ವಲ್ಪ ಕತ್ಲಾದ್ಮೇಲೆ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದರು. ಇವರಿಬ್ಬರು ಅಲ್ಲಿಂದ ವಾಕ್ ಮಾಡೋದು ವೀಡಿಯೋಸ್ ಎಲ್ಲ ಮಾಡಿದ್ವಿ. ನಾವು ಅಲ್ಲಿಂದ ಇಬ್ಬರು
ನಾನು ನನ್ನ ಹಸ್ಬೆಂಡು ಮತ್ತು ಸನುಷ್ ನನ್ನ ಸಣ್ಣ ಮಗ, ನಾವು ಆ ಲೈಟಿಂಗ್ ಇದರಲ್ಲಿ ವಾಕೆಲ್ಲ ಮಾಡ್ಕೊಂಬಂದ್ವಿ. ಆಮೇಲೆ ಹೊರಗಲ್ಲೆಲ್ಲ ಸ್ವಿಂಗೆಲ್ಲ ಹಾಕಿದ್ರು ರಿಲ್ಯಾಕ್ಸ್ ಮಾಡೋಕ್ಕೆ. ಆ ಸ್ವಿಂಗ್ ಮೇಲೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ. ಇದಾಗಿತ್ತು ನಮ್ಮದು ಡೇ 3. ಮತ್ತೆ ಸಿಗೋಣ ಡೇ 4 ಗುಜರಾತ್ ಟ್ರಿಪ್ಪಲ್ಲಿ. ಬಾಯ್.